ಅವರಿಬ್ರು 1 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ರು. ಹೀಗಾಗಿ ಜನವರಿಯಲ್ಲಿ ಕದ್ದು ಮದುವೆ ಆಗಿದ್ರು. ಆದ್ರೆ ಹುಡುಗನ ಒಂದಿಷ್ಟು ಫೋಟೋ ಪುರಾಣವನ್ನ ಹೆತ್ತವರು ತೋರಿಸ್ತಾ ಇದ್ದಂತೆ ಹುಡುಗಿ ತಾಳಿ ಬಿಚ್ಚಿಟ್ಟು ಹೋಗಿದ್ಲು. ಇನ್ನೇನು ಈ ಮದುವೆ ಕತೆ ಮುಗೀತು ಅನ್ನೋ ಹೊತ್ತಲ್ಲೇ ಮತ್ತೆ ಹಂಗಾಮ ಶುರುವಾಗಿದೆ. ನಾನೇ ಅವನಿಗೆ ಫೋನ್ ಮಾಡಿ ಅವನ್ನ ಕರ್ಕೊಂಡೋಗಿ ನಾನೇ ಮತ್ತೆ ಅವನ ಮದುವೆ ಆಗಿದ್ದೀನಿ. ಪ್ರಾಣ ಬೆದರಿಕೆ ಇದೆ, ಕೊಲೆ ಬೆದರಿಕೆ ಇದೆ. ನನಗೆ ದಯವಿಟ್ಟು ನೀವೇ ನ್ಯಾಯ ಕೊಡಿಸಿ. ಅಂದು ತಾಳಿ ಬಿಚ್ಚಿಟ್ಟು ಹೋಗಿದ್ಲು, ಈಗ ಓಡೋಡಿ ಬಂದ್ಲು. 6 ತಿಂಗಳಲ್ಲಿ 2ನೇ ಬಾರಿ ಮದುವೆ, ಮುಗೀತಿಲ್ಲ ಪ್ರೇಮ ಪುರಾಣ. ಶಿವ, ಹಿಂದೆಲ್ಲ ಮದುವೆಯನ್ನ ಸ್ವರ್ಗದಲ್ಲಿ ನಿಶ್ಚಯವಾಗುತ್ತೆ ಅಂತಿದ್ರು. ಒಮ್ಮೆ ಹಸೆಮಣೆ ಏರಿದ್ರೆ ಮುಗೀತು, ಸಾಯೋವರೆಗೂ ಒಟ್ಟಿಗೆ ಸಂಸಾರದ ಬಂಡಿ ಎಳೀತಿದ್ರು. ಆದ್ರೀಗ ಹೇಳೋದೇ ಬೇಡ ಬಿಡಿ, ಮದುವೆ ಅನ್ನೋ ಪದಕ್ಕೆ ಮರ್ಯಾದೆಯೇ ಇಲ್ಲದಂತಾಗಿದೆ. 6 ತಿಂಗಳಲ್ಲಿ 2 ಬಾರಿ ಮದುವೆ ಆಗೋದು ಅಂದ್ರೆ ಏನ್ ಹೇಳೋದು ಹೇಳಿ. ಇವರಿಬ್ಬರ ಪ್ರೇಮ ಕಥೆ ಕೇಳ್ತಿದ್ರೆ ನಿಜಕ್ಕೂ ಶಾಕ್ ಆಗ್ತಿದೆ. 1 ವರ್ಷದಿಂದ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ರು. ಜನವರಿಯಲ್ಲಿ ಕದ್ದು ಮುಚ್ಚಿ ಮದುವೆಯನ್ನೂ ಆಗಿದ್ರು. ಆದ್ರೆ ಹಸೆಮಣೆ ಏರಿದ 2-3 ದಿನಕ್ಕೆ ಸಂಸಾರ ಅನ್ನೋದು ಸೂತ್ರಕ್ಕಿತ್ತ ಗಾಳಿಪಟದಂತಾಗಿತ್ತು. ಯಾಕಂದ್ರೆ ಹುಡುಗನ ಕ್ಯಾರೆಕ್ಟರ್ ಸರಿಯಿಲ್ಲ ಅಂತ ಹೆಣ್ಣೆತ್ತವರು ಫೋಟೋ ತೋರಿಸ್ತಿದ್ದಂತೆ ಕೈ ಹಿಡ್ಕೊಂಡವಳೆ ರಣಚಂಡಿ ಆಗಿದ್ಲು. ನೀನು ಬೇಡ, ನಿನ್ನ ಜೊತೆ ಜೀವನವೂ ಬೇಡ ಅಂತ ತಾಳಿ ಬಿಚ್ಚಿಟ್ಟಿದ್ಲು. ಇನ್ನೇನೀ ಕಥೆ ಮುಗೀತು ಅನ್ನೋ ಹೊತ್ತಲ್ಲಿ ಮತ್ತೊಂದು ಟ್ವಿಸ್ಟ್ ಪಡೆದಿದೆ. ಹುಡುಗ ಹುಡುಗಿ ದೂರ ಆದ 6 ತಿಂಗಳಿಗೆ ಮತ್ತೊಂದು ಹಂಗಾಮ ಶುರುವಾಗಿದೆ. ಯಾವ ದೇವಸ್ಥಾನ ಅನ್ನೋದು ಗೊತ್ತಿಲ್ಲ, ದೇವಸ್ಥಾನ ಬಾಗಿಲು ಕೂಡ ತೆಗೆದಿಲ್ಲ, ಮಂತ್ರ ಹೇಳೋರಿಲ್ಲ, ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ. ಆದ್ರೂ ಮದುವೆ ಆಗ್ತಿದ್ದಾರೆ. 6 ತಿಂಗಳ ಹಿಂದೆ ದೇಗುಲದೊಳಗೆ ತಾಳಿ ಕಟ್ಟಿದವ ಈಗ ದೇವಸ್ಥಾನದ ಮುಂದೆ ನಿಂತ್ಕೊಂಡು ಅರಿಶಿಣದ ಕೊಂಬು ಕಟ್ಟಿದ್ದಾನೆ. ಅಂದು ತಾಳಿ ಬಿಚ್ಚಿಟ್ಟು ಹೋದವಳೆ ಮತ್ತೊಮ್ಮೆ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ. ಇವರಿಬ್ಬರದ್ದು ಮುಗಿಯದ ಪುರಾಣ ಬಿಡಿ. ಈತನ ಹೆಸರು ಸಂದೀಪ್ ಅಂತ. ಚಿಕ್ಕಬಳ್ಳಾಪುರ ನಗರದ ಗಂಗನಮಿದ್ದೆ ಬಡಾವಣೆ ನಿವಾಸಿ. ಪೇಂಟಿಂಗ್ ಕೆಲಸ ಮಾಡಿಕೊಂಡಿದ್ದವ ಚಿಕ್ಕಬಳ್ಳಾಪುರದ ಕೀರ್ತನ ಅನ್ನೋ ಸುರಸುಂದರಾಂಗಿಯನ್ನ ಪಟಾಯಿಸಿದ್ದ. ಇಬ್ಬರೂ ಪ್ರೀತಿಯ ಬಲೆಯಲ್ಲಿ ಬೀಳುತ್ತಿದ್ದಂತೆ ಪ್ರಪಂಚವನ್ನೇ ಮರೆತು ನಿಂತಿದ್ರು. ಸುಮಾರು 1 ವರ್ಷದಿಂದ ಇದೇ ಪ್ರೀತಿಯಲ್ಲಿ ತೇಲಾಡಿಕೊಂಡಿದ್ರು. ಆದ್ರೆ ಹೆಣ್ಣೆತ್ತವರಿಗೆ ಗೊತ್ತಾಗ್ತಿದ್ದಂತೆ ಕೆರಳಿ ಕೆಂಡವಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಇದಕ್ಕೊಪ್ಪಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು. ಹೀಗಾಗಿ ಜನವರಿ ತಿಂಗಳಲ್ಲಿ ರಾತ್ರೋರಾತ್ರಿ ಮನೆ ಬಿಟ್ಟ ಪ್ರೇಮಿಗಳು ಚಿಂತಾಮಣಿಯ ದೇವಸ್ಥಾನದಲ್ಲಿ ಮದುವೆಯಾಗಿದ್ರು. ಇತ್ತ ಹೆಣ್ಣೆತ್ತವರು ಮಗಳಿಗಾಗಿ ಹುಡುಕಾಟ ಶುರು ಮಾಡಿದ್ರು. ಇದರಿಂದ ಬೆಚ್ಚಿಬಿದ್ದ ನವಜೋಡಿ ತಮ್ಮ ಜೀವಕ್ಕೆ ಕಂಟಕ ಇದೆ ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಆಗ್ಲೇ ನೋಡಿ ಹಂಗಾಮ ನಡೆದಿದ್ದು. ಜೋಡಿ ಹಕ್ಕಿಗಳು ಪೊಲೀಸ್ ಠಾಣೆಗೆ ಬರ್ತಿದ್ದಂತೆ ಹೆಣ್ಣೆತ್ತವರು ಕೂಡ ಎಂಟ್ರಿ ಕೊಟ್ಟಿದ್ರು. ಈ ವೇಳೆ ಹುಡುಗನನ್ನ ಬಿಟ್ಟುಕೊಡೋದಕ್ಕೆ ರೆಡಿ ಇರದ ಕೀರ್ತನ, ನಾನೇ ಇಷ್ಟಪಟ್ಟು ಮದುವೆಯಾಗಿದ್ದು, ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ ಅಂತ ಬೇಡಿಕೊಂಡಿದ್ಲು. ಇನ್ನೇನು ಮಗಳು ಕೈತಪ್ಪಿ ಹೋದ್ಲು ಅನ್ನೋ ಹೊತ್ತಲ್ಲೇ ಹೆಣ್ಣೆತ್ತವರು ಒಂದಿಷ್ಟು ಫೋಟೋ ತೋರಿಸಿದ್ರು. ನೀನು ಮದುವೆಯಾದ ಹುಡುಗ ಸರಿಯಿಲ್ಲ, ಬೇರೆ ಬೇರೆ ಹುಡುಗಿಯರ ಜೊತೆ ಲವ್ನಲ್ಲಿದ್ದ ಅಂತ ಆರೋಪ ಮಾಡಿದ್ರು. ಇದನ್ನ ನೋಡ್ತಿದ್ದಂತೆ ಕೀರ್ತನಾಗೆ ತಲೆ ತಿರುಗಿದಂತಾಗಿತ್ತು. ಮದುವೆಯಾಗಿ ಮೋಸ ಹೋಗ್ಬಿಟ್ನ ಅಂತ ಅಲ್ಲೇ ತಾಳಿ ಬಿಚ್ಚಿ ಹುಡುಗನ ಕೈಗಿಟ್ಟಿದ್ಲು. ಅಲ್ಲದೆ ಅವತ್ತೇ ಮದುವೆ ಮುರಿದುಕೊಂಡು ಹೆತ್ತವರ ಜೊತೆ ಹೋಗಿದ್ಲು. ಹೀಗಾಗಿ ಇನ್ನೇನು ಇವರಿಬ್ಬರ ಕಥೆ ಮುಗಿತು. ಪ್ರೀತಿಸಿ ಮದುವೆಯಾದವರು 3-4 ದಿನಕ್ಕೆ ದೂರ ಆದ್ರು ಅಂತ ದೊಡ್ಡ ಸುದ್ದಿಯಾಗಿತ್ತು. 6 ತಿಂಗಳ ದೂರ, ಈಗ ಮತ್ತೆ ಮದುವೆ ಹಂಗಾಮ. ಇಬ್ರು ದೂರ ಆಗ್ತಿದ್ದಂತೆ ಮದುವೆ ಮ್ಯಾಟ್ರು ಮುಗೀತು ಅಂತಾನೆ ಎಲ್ರೂ ಅಂದ್ಕೊಂಡಿದ್ರು. ಆದ್ರೆ ಹೆತ್ತವರ ಜೊತೆ ಹೋಗಿದ್ದ ಕೀರ್ತನಾಗೆ ಕೊಡಬಾರದ ಕಾಟ ಕೊಟ್ಟಿದ್ದಾರಂತೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ತುಂಬಾನೇ ಕಿರುಕುಳ ನೀಡುತ್ತಿದ್ದಾರೆ ಅಂತ ಕೀರ್ತನಾಳೆ ಆರೋಪಿಸುತ್ತಿದ್ದಾಳೆ. ಅಲ್ಲದೆ ಮದುವೆ ಮುರಿದು ಬಿದ್ದ 6 ತಿಂಗಳಿಗೆ ಮತ್ತೆ ಮನೆ ಬಿಟ್ಟು ಓಡಿ ಬಂದಿದ್ದಾಳೆ. ಬಾಗಿಲು ಹಾಕಿದ್ದ ದೇವಸ್ಥಾನದ ಮುಂದೆ ನಿಂತ್ಕೊಂಡು ಮದುವೆಯಾಗಿದ್ದಾರೆ. ನಾವಿಬ್ರು ದೂರ ಇರೋದಕ್ಕಾಗಲ್ಲ ಅಂತ ಅವತ್ತು ತಾಳಿ ಬಿಚ್ಚಿಟ್ಟವಳೆ ಈಗ ಕತ್ತು ಬಗ್ಗಿಸಿ ನಿಂತಿದ್ದಾಳೆ.
ಕರ್ಕೊಂಬಂದು ನಾನು 6 ತಿಂಗಳು ನಮ್ಮ ಮನೆಯಲ್ಲೇ ಇದ್ದೆ. 6 ತಿಂಗಳು ನನಗೆ ತುಂಬ ಟಾರ್ಚರ್ ಕೊಟ್ಬಿಟ್ರು. ನಮ್ಮ ಮನೆಯವರು ನನ್ನ ಇಷ್ಟಪಟ್ಟು ನೋಡ್ಕೊತೀವಂತ ಕರ್ಕೊಂಡು ಹೋದವರೇ ನನ್ನ ಅಂತೆಲ್ಲ ಮಾತಾಡಿದ್ರು. ಇದೆಲ್ಲ ಆದಾಗ ನನಗೆ ನಮ್ಮ ಮನೆಯವ್ರ ಜೊತೆ ಇರೋಕ್ಕೆ ಆಗಲಿಲ್ಲ. ಅವನೇ ಬೇಕು ಅಂತ ಮತ್ತೆ ವಾಪಸ್ ನಾನೇ ಅವನಿಗೆ ಫೋನ್ ಮಾಡಿ ಅವನ್ನ ಕರ್ಕೊಂಡೋಗಿ ನಾನೇ ಮತ್ತೆ ಅವನ್ನ ಮದುವೆ ಆಗಿದ್ದೀನಿ. ಕದ್ದು ಮುಚ್ಚಿ ಮದುವೆ ಆಗ್ತಿದ್ದಂತೆ ಇಬ್ಬರೂ ಅಜ್ಞಾತ ಸ್ಥಳ ಸೇರ್ಕೊಂಡಿದ್ದಾರೆ. ಅಲ್ಲಿಂದಲೇ ವಿಡಿಯೋವೊಂದನ್ನ ಮಾಡಿ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಸಂದೀಪ್ ಹಾಗೂ ಕೀರ್ತನಾಳದ್ದು ಬೇರೆ ಬೇರೆ ಜಾತಿಯಂತೆ. ಹೀಗಾಗಿಯೇ ಕೀರ್ತನಾ ಮನೆಯಲ್ಲಿ ಒಪ್ಪಿಲ್ವಂತೆ. ಅಲ್ಲದೆ ನಮ್ಮ ಜೀವಕ್ಕೆ ಬೆದರಿಕೆ ಇದ್ದು ಮುಂದೆ ಏನಾದರೂ ಆದ್ರೆ ಇವರೇ ಹೊಣೆ ಅಂತ ಕಣ್ಣೀರಿಟ್ಟಿದ್ದಾರೆ. ಹುಡುಗಿ ನಿನ್ನೆ ಫೋನ್ ಮಾಡಿಬಿಟ್ಟು ನನಗೆ ಎಲ್ಲಿದ್ಯಾ ಬಾ, ನಾನು ನಿನ್ನ ಬಿಟ್ಟಿರೋಕ್ಕಾಗ್ತಲ್ಲ, ಮದುವೆ ಮಾಡ್ಕೊ ನನ್ನ ಅಂತೆಲ್ಲ ಹೇಳಿ ಆ ಹುಡುಗಿ ನನ್ನ ಕರ್ಕೊಂಬಂದಿದ್ದಾಳೆ. ಈಗ ನನಗೆ ಇವಾಗ ನಾನು ಸ್ಟೇಷನ್ಗೆ ಬರೋಕ್ಕೂ ನನಗೆ ಭಯ ಆಗ್ತಾ ಇದೆ. ನನಗೆ ಪ್ರಾಣ ಬೆದರಿಕೆ ಇದೆ, ಕೊಲೆ ಬೆದರಿಕೆ ಇದೆ. ನನಗೆ ದಯವಿಟ್ಟು ನೀವೇ ನ್ಯಾಯ ಕೊಡಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಒಟ್ನಲ್ಲಿ ಪ್ರೀತಿ ಹೆಸರಲ್ಲಿ 2 ಬಾರಿ ಮದುವೆ ಆದವರು ಈಗ ರಕ್ಷಣೆಗಾಗಿ ಮೊರೆ ಇಡುತ್ತಿದ್ದಾರೆ. ಕಳೆದ ಬಾರಿ ಪೊಲೀಸ್ ಠಾಣೆಗೆ ಹೋಗ್ತಿದ್ದಂತೆಯೇ ಹಂಗಾಮ ನಡೆದಿತ್ತು. ಹೀಗಾಗಿ ಈ ಬಾರಿ ಮತ್ತಿನ್ನೇನೇನಾಗುತ್ತೋ ಕಾದು ನೋಡಬೇಕು. ದತ್ತಾತ್ರೇಯ ಎಂ, ನ್ಯೂಸ್ 18, ಚಿಕ್ಕಬಳ್ಳಾಪುರ.